ಫ್ಲಡ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಫ್ಲಡ್ ಸಿನಿಮಾದಲ್ಲಿ ಬಿಗ್ ಬಾಸ್ ವಿನಯ್ ಗೌಡ ಅವರು ಕೂಡ ಕಾಣಿಸ್ಕೊಂಡಿರೋದು. ಸಿನಿಮಾ ಮತ್ತು ಟೈಟಲ್ಗೆ ಇವ್ರಿಗೂ ಆ ಸಿನಿಮಾ ಟೈಟಲ್ಗೂ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇವ್ರ ಲೈಫಲ್ಲಿ ಯಾರಿಗೂ ಫ್ಲರ್ಟ್ ಮಾಡೋ ಇಲ್ಲ. ಫ್ಲರ್ಟ್ ಮಾಡಿದ್ರು ಅದು ಒಬ್ರಿಗೆ ಅವ್ರನ್ನೇ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಈ ಸಿನಿಮಾಗೂ ಇವ್ರಿಗೂ ಹೆಂಗೆ ಲಿಂಕ್ ಆಗುತ್ತೆ ಅಂತ ಅವ್ರನ್ನೇ ಮಾತನಾಡ್ಸೋಣ. ಸರ್ ಹಾಯ್. ಏನಿದು ಎಲ್ಲೂ ಕಾಣಿಸ್ಕೊಂಡಿಲ್ಲ ಟ್ರೈಲರಲ್ಲಿ ಮತ್ತು ಟೀಸರ್ ಸಾಂಗ್ಸ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಏನಿದು ಗೆಸ್ಟ್ ಅಪಿಯರೆನ್ಸಾ ಹೇಗೆ ಏನು ಅಂತ? ಇಲ್ಲ ಅಂದರೆ ನನ್ನ ಕ್ಯಾರೆಕ್ಟ್ರು ಡಿಸ್ಕ್ಲೋಸ್ ಮಾಡಿದ್ರೆ ನಿಮ್ಗೆ ಸಿನಿಮಾ ಗೊತ್ತಾಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಹೇಳೋಂಗಿಲ್ಲ, ಅದಕ್ಕೆ ಎಲ್ಲೂ ಕಾಣಿಸ್ಕೊಂಡೂ ಇಲ್ಲ. ಓಕೆ ಸರ್, ಈ ಫ್ಲರ್ಟ್ ಅನ್ನೋ ಒಂದು ಟೈಟಲ್ಲು ನಿಮ್ಮ ಕ್ಯಾರೆಕ್ಟರ್ಗೆ ಡೆಡ್ ಆಪೋಸಿಟ್ ಟೈಟಲ್ಲು. ಸೊ ಏನು ಹೇಳ್ತೀರಿ ಅಂತ? ಅದಕ್ಕೆ ನಾನು ಈ ಸಿನಿಮಾನಲ್ಲಿ ಫ್ಲರ್ಟ್ ಮಾಡಿಲ್ಲ. ಫ್ಲರ್ಟ್ ಮಾಡೋದಕ್ಕೆ ಇಬ್ಬರು ಇದ್ದಾರೆ, ಪ್ರಚಂಡರು, ಅವ್ರು ಮಾಡಿದ್ದಾರೆ. ಬಟ್ ನಾನು ದೂರ ನಿಂತ್ಕೊಂಡು ಒಂದು ಸ್ಟೋರಿನಲ್ಲಿ ಒಂದು ಲೈನ್ನಲ್ಲಿ ನಂದೊಂದು ಸ್ಟೋರಿ ನಡೆಯುತ್ತೆ. ನಾನು ಅಂದ್ಕೊಂಡೆ ಈ ಸಿನಿಮಾದಲ್ಲಿ ವಿನಯ್ ಅವ್ರು ಇದ್ದಾರೆ ಅಂತ ಅಂದಮೇಲೆ ಬ್ರೊಮೆನ್ಸ್ ಅವ್ರಿಗೆ ಕೊಡಬೇಕಾಗಿತ್ತಲ್ಲ, ಯಾಕೆ ಇಲ್ಲಿ ಗಿರಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ? ಯಾಕೆ ಸರ್? ಆ್ಯಕ್ಚುಲಿ ಬ್ರೊಮ್ಯಾನ್ಸ್ ಅವರಿಬ್ಬರಿಗೇ ಸೆಟ್ ಆಗೋದು ಈ ಸ್ಟೋರಿ ಪ್ರಕಾರ. ಆ್ಯಂಡ್ ನಿಜವಾದ ಲೈಫ್ನಲ್ಲಿ ನಾನು ಚಂದನ್ ಬ್ರೋ ವಿ ಹ್ಯಾವ್ ದ್ಯಾಟ್ ಬ್ರೊಮ್ಯಾನ್ಸ್. ಸೊ ಆನ್ ಸ್ಕ್ರೀನು ಇದು ವರ್ಕೌಟ್ ಆಗ್ತಿತ್ತು, ಸ್ಕ್ರಿಪ್ಟ್ ರಿಕ್ವೈರ್ಮೆಂಟ್ ಅದಿತ್ತು. ಸೊ ಐ ಥಿಂಕ್ ದೇ ಹ್ಯಾವ್ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಏನು ಅನಿಸುತ್ತೆ ಇವಾಗ ನಿಮ್ಮ ಫ್ರೆಂಡು ಡೈರೆಕ್ಟರಾಗಿ ಡೆಬ್ಯೂ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇದು ಚಂದನ್ ಅವರಲ್ಲಿ ಈ ಥರ ಡೈರೆಕ್ಟರ್ ಆಗೋ ಲೈಕ್ ಟ್ಯಾಲೆಂಟ್ ಕೂಡ ಇದೆಯಾ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅವರು ಡೈರೆಕ್ಷನ್ ಇದಕ್ಕೆ ಬಂದಮೇಲೆ. ಸೊ ನೀವು ತುಂಬ ಹತ್ರ ಅವ್ರ ಜೊತೆ ಇದ್ದೇ ನೋಡಿರ್ತೀರ, ಜೊತೆಗೆ ಅವ್ರು ಡೈರೆಕ್ಷನ್ ಹಾಕ್ತೀನಿ ಅಂತ ಅಂದಾಗ ನಿಮ್ಮನ್ನು ಕೇಳಿರ್ತಾರೆ. ಸೊ ಹೇಗೆ ಅನ್ನಿಸ್ತು ಸರ್ ಅವ್ರ ಡೈರೆಕ್ಷನ್ನು ಜೊತೆಗೆ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದಾರೆ? ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಸ್ಕ್ರಿಪ್ಟ್ ಪೂರ್ತಿ ಅವ್ರ ತಲೆನಲ್ಲೇ ಇದ್ದಿದ್ದು. ಎಲ್ಲೆಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಬರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಸೀನ್ಗಳು ಬರುತ್ತೆ, ಶೂಟಿಂಗ್ ವೈಸ್ ನಮ್ಮ ಸ್ಟೋರಿ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇತ್ತೋ ಆ ರಿಕ್ವೈರ್ಮೆಂಟ್ನಲ್ಲಿ ಆ್ಯಕ್ಟಿಂಗ್ ತೆಗ್ಸಿರುವಂಥ ಡೈರೆಕ್ಟರ್. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋದು ಇಟ್ ಈಸ್ ಲೈಕ್ ಆಶ್ಚರ್ಯ ಆಗುತ್ತೆ, ಅಷ್ಟು ಪ್ರೊಫೆಷ್ನಲ್ ಆಗಿ ಮಾಡಿದ್ರು. ಆ್ಯಂಡ್ ಸಿನಿಮಾನೂ ಅಷ್ಟೇ, ಸಿನಿಮಾ ಸ್ಕ್ರಿಪ್ಟ್ನ ತುಂಬ ಟೈಟಾಗಿ ಕೂರಿಸಿದ್ದಾರೆ. ನಿಮಗೆಲ್ಲೂ ಒಂದು ಕಡೆ ಲ್ಯಾಗ್ ಆಗುತ್ತೆ ಅಥವಾ ಬೋರ್ ಆಗುತ್ತೆ, ಇದೇನಕ್ಕಿತ್ತು, ಇದು ಬೇಡದಿತ್ತು, ಇದು ಯಾಕಿತ್ತು, ಇದು ಯಾಕೆ ಹೀಗಾಯಿತು ಅನ್ನೋ ಸೀನೇ ಇಲ್ಲ. ನೋಡಿದ್ದೀರಾ ಆಲ್ರೆಡಿ ನೀವು? ನೀವು ಕಂಪ್ಲೀಟ್ ಸಿನಿಮಾ ನೋಡಿದ್ರೆ ನೀವು ನೋಡಿರೋ ಪ್ರೋಮೋ ಇಟ್ ಈಸ್ ಜಸ್ಟ್ ನಾಟ್ ಇವನ್ 10 to 15%. ಸಿನಿಮಾನಲ್ಲಿ ನಿಮಗೆ ಎಂಡ್ ಟು ಎಂಡ್ ಎಂಟರ್ಟೈನ್ಮೆಂಟ್ ಇದೆ, ಎಂಡ್ ಟು ಎಂಡ್ ಟ್ವಿಸ್ಟ್ಗಳಿದೆ, ಒಂದು ಲವ್ ಇದೆ, ಫ್ಲರ್ಟ್ ಇದೆ, ಆ್ಯಂಡ್ ಒಂದಷ್ಟು ಆ್ಯಕ್ಷನ್ ಇದೆ. ಯು ಶುಡ್ ವಾಚ್, ಇಟ್ಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಒಂದು ಟ್ವಿಸ್ಟ್ ಇದೆ, ಸಾಕಷ್ಟು ಟ್ವಿಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಒಂದು ಟ್ವಿಸ್ಟ್ ಆಗಿರ್ತೀರಾ ಅಂತ? ಎಸ್, ನಾನು ಅದರಲ್ಲಿ ಟ್ವಿಸ್ಟ್ ಆಗಿ ಇರ್ತೀನಿ ಆ್ಯಂಡ್ ಟ್ವಿಸ್ಟ್ ಆಗೋಗಿರ್ತೀನಿ. ಓಕೆ.